ರೀಕ್ರಿಯೇಟ್ ಮಾಡಿರೋದು. ಇಡೀ ಸಿನಿಮಾನ ದರ್ಶನ್ ಅವರು ಟೇಕ್ ಓವರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆಮೇಲೆ ಹೀರೋಯಿನ್ ಆರಾಧನ್ ಅವರು ಫಸ್ಟ್ ಮೂವಿ ಅಂತ ಅನ್ಸಲ್ಲ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಆಮೇಲೆ ವಿಲನ್ಸು ಜಗಪತಿ ಬಾಬು ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು. ಆಮೇಲೆ ನಿಜವಾಗ್ಲೂ ಆಮೇಲೆ ರೈತರ ಬಗ್ಗೆ ಹೇಳಿದ್ದಾರೆ, ಅವ್ರ ಸಮಸ್ಯೆಗಳ ಬಗ್ಗೆ ಹೇಳಿದ್ದಾರೆ. ಆಮೇಲೆ ಆಗಿನ ಕಾಲದಲ್ಲಿ ಕ್ಯಾಸ್ಟಿಸಮ್ ಇತ್ತು, ಅದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ನಿಜವಾಗ್ಲೂ ದರ್ಶನ್ ಅವರು ಎಷ್ಟು ಚೆನ್ನಾಗಿ ಪಾತ್ರ ನಿಭಾಯಿಸಿದ್ದಾರೆ ಅಂದರೆ ಆಚೆ ಬಂದರೂ ಕೂಡ ಸಿನಿಮಾ ಕಾಡುತ್ತೆ, ಅವ್ರ ಪಾತ್ರ ಕಾಡುತ್ತೆ. ಆ ಎರಡು ಶೇಡ್ ಅವರು, ಆ ಓಲ್ಡ್ ಏಜ್ ಆಗಿರ್ಬೋದು, ಆ ಯಂಗೇಜ್ ಆಗಿರ್ಬೋದು, ನಿಜವಾಗ್ಲೂ ದರ್ಶನ್ ಅವ್ರ ಕೆರಿಯರಲ್ಲಿ ಇದು ತುಂಬಾ ಅದ್ಭುತವಾದಂಥ ಒಂದು ಯಶಸ್ಸು ಪಡೆಯುತ್ತೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಡೀ ಸಿನಿಮಾಗೆ ಜೀವಾಳನೇ ಆ ಒಂದು ಸಾಂಗ್ಸ್ ಆಗಿರ್ಬೋದು, ಆ ಕತೆ, ಆ ಕಂಟೆಂಟ್ ಇದೆ, ರೆಟ್ರೋ ಕತೆ ತುಂಬ ಲೈಕ್ ಆಯಿತು. ತರುಣ್ ಸುಧೀರ್ ಅವ್ರಿಗೆ ಇದು ಹ್ಯಾಟ್ರಿಕ್ ಆಗುತ್ತೆ ಪಕ್ಕ. ಈ ಸಿನಿಮಾ ಮಾಸ್ ಆಡಿಯನ್ಸ್ಗೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ನಮ್ಮ ದರ್ಶನ್ ಅವರು ಡಿ ಬಾಸ್ ಫ್ಯಾನ್ಸ್ಗಂತೂ ತುಂಬ ಅಲ್ಟಿಮೇಟ್ ಆಗಿ ಇಷ್ಟ ಆಗುತ್ತೆ. ಫ್ಯಾಮಿಲಿ ಕುತ್ಕೊಂಡು ಒಂದು ವಲ್ಗಾರಿಟಿ ಇಲ್ಲ, ಏನಿಲ್ಲ, ಪಕ್ಕ ಮಾಸ್. ಫೈಟ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಅದರಲ್ಲೂ ನಮ್ಮ ದರ್ಶನ್ ಅವ್ರ ಫೈಟ್ಸ್ ನೋಡ್ತಾ ಇದ್ರೆ ನಿಜವಾಗ್ಲೂ ರಾಕ್ WWF ರಾಕ್ ಅವ್ರು ಫೈಟ್ ಮಾಡ್ತಾರಲ್ಲ, ಆ ಥರ ನಿಜವಾಗ್ಲೂ ಅದ್ಭುತವಾಗಿದೆ.